ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸಲ್ಲಿ ನಾವು ಬೆಂಗಳೂರಿಂದ ಸರಿಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಾಗಡಿಗೆ ಬಂದಿದ್ವಿ. ನಾನು ಹಿಂದೆ ನೀವು ನೋಡ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ದೇವಸ್ಥಾನ ದರ್ಶನ ಆದಮೇಲೆ ಸುತ್ತಮುತ್ತ ಏನೇನು ತಿನ್ಬೋದು ಅಂತ ಈ ವಿಡಿಯೋನ ಮಾಡ್ತಿದ್ವಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಇಡ್ಲಿನ ಸವಿಯೋಣ ಅಂತ ನಾವು ಡೂಮ್ಲೈಟ್ ಸರ್ಕಲ್ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫೇಮಸ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಸೌದೆ ಒಲೆನ ಬಳಕೆ ಮಾಡಿ ಅಡಿಗೆಗಳನ್ನ ಮಾಡ್ತಾರೆ. ಏನೇನು ತಯಾರು ಮಾಡ್ತಾರೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಒಂದೇ ಒಂದು ನೇಮ್ ಬೋರ್ಡ್ ಕೂಡ ಇಲ್ಲದೆ ಇರೋ ಈ ಹೋಟೆಲ್ನ ಕಳೆದ 55 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. 1971ರಲ್ಲಿ ಶ್ರೀ MS ಮಹಾದೇವಪ್ಪನವರು ಈ ಹೋಟೆಲ್ನ ಶುರು ಮಾಡಿ ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ ನಡೆಸ್ತಾ ಇದ್ದಾರೆ. ಸೊ ಈ ಹೋಟ್ಲ್ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲಿನ ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಒಳಗೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಪ್ರತಿದಿನ ಬೆಳಗ್ಗೆ 7ವರೆಗೆ ಇಲ್ಲಿ ತಿಂಡಿನ ಸರ್ವ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಇಲ್ಲಿನ ಲೋಕಲೈಟ್ಸ್ ಅಂತೂ 7:10ಗೆಲ್ಲ ಈ ಹೋಟೆಲ್ಗೆ ರೀಚ್ ಆಗಿ ವೆಯ್ಟ್ ಮಾಡ್ತಿರ್ತಾರೆ ಇಲ್ಲಿನ ತಿಂಡಿನ ಸವಿಯಕ್ಕೆ. ಮನೆ ಒಳಗಡೆನೆ ನಡ್ಸ್ಕೊಂಡ್ ಬರ್ತಿರೋ ಈ ಹೋಟ್ಲಲ್ಲಿ ಸಿಗೋದು ಮೂರು ತಿಂಡಿ ತಿನಿಸುಗಳು. ಒಂದ್ ನೋಡಿದ್ರೆ ಎಕ್ರೆ ಇಡ್ಲಿ, ಇನ್ನೊಂದ್ ನೋಡಿದ್ರೆ ಈರುಳ್ಳಿ ಬೋಂಡ ಹಾಗೂ ಹೆರಳಿಕಾಯಿ ಚಿತ್ರಾನ್ನ. ಇವರು ಇಡ್ಲಿನ ಕಂಪ್ಲೀಟ್ಲಿ ಸೌದೆ ಒಲೆನ ಬಳಸಿ ತಯಾರು ಮಾಡೋದು ಹಾಗೂ ಒಂದ್ ರೌಂಡ್ ಬೇಯಿಸಿದ್ರೆ ಒಂದೇ ಸತಿಗೆ 120 ಇಡ್ಲಿ ರೆಡಿ ಆಗತ್ತಂತೆ. ಹೆಸರು ರೇಣುಕಾ ಪ್ರಸಾದ್ ಅಂತ. ಇದು 1971ರಲ್ಲಿ ನಮ್ಮ ತಾಯಿ ನಮ್ಮ ತಂದೆಯವರು ಹೋಟ್ಲು ಸ್ಟಾರ್ಟ್ ಮಾಡಿದ್ದು. ನಮ್ಮ ಹೋಟ್ಲಿಗೆ ಹೆಸರಿಟ್ಟಿಲ್ಲ ನಾವು, ಕುಂಬಾರ ಜಾತಿ ಆಗಿರೋದ್ರಿಂದ ಎಲ್ಲ ಕುಂಬಾರ ಹೋಟ್ಲು ಅಂತ ಕರೀತಾರೆ. 71ರಲ್ಲಿ ನಮ್ಮ ತಂದೆ ನಮ್ಮ ತಾಯಿಯವರು ಸೇರಿ ಹೋಟ್ಲು ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 2 ಗಂಟೆ ಗಂಟೆ ಇಡ್ಲಿ ಪಲ್ಯ, ಬೋಂಡ, ಈರುಳ್ಳಿ ಪಲ್ಯ ಕೊಡ್ತೀವಿ. ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ, ತುಪ್ಪ ಕೊಡ್ತೀವಿ ಇಡ್ಲಿ ಜೊತೆ. ಅಡ್ರೆಸ್ ಇದು ಕುಂಬಾರ ಬೀದಿ, ಡೂಮ್ಲೆಟ್ ಸರ್ಕಲ್, ಮಾಗಡಿ. ನಾವಿಲ್ಲಿ ಹೋಗಿ 55 ರೂಪಾಯಿ ಕೊಟ್ಟು ಒಂದು ಕಾಂಬೋನ ಆರ್ಡರ್ ಮಾಡಿದ್ವಿ. ಇದ್ರಲ್ಲಿ ನೋಡಿದ್ರೆ ಒಂದು ಫುಲ್ಲು ಎಕ್ರೆ ಇಡ್ಲಿ, ಅದ್ರ ಜೊತೆಗೆ ಚಟ್ನಿ ಹಾಗೂ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಗೂ 2 ಬಿಸಿಯಾಗಿ ರೆಡಿ ಆಗಿರೋ ಬೋಂಡಾನ ಇಟ್ಕೊಡ್ತಾರೆ. ಸೊ ಒಂದು ಫುಲ್ ಪ್ಲೇಟ್ ಇಡ್ಲಿ ಹಾಗೂ ಅದ್ರ ಜೊತೆಗೆ 2 ಬೋಂಡ ಹಾಕ್ಸ್ಕೊಂಡಿದ್ವಿ ಹಾಗೂ ಆಲೂಗಡ್ಡೆ ಪಲ್ಯ ಕೂಡ ಹಾಕಿದ್ದಾರೆ. ಇದ್ರ ಟೋಟಲ್ ಬೆಲೆ ನೋಡಿದ್ರೆ 55 ರೂಪಾಯಿ ಅಂತೆ. ಸೊ ಬನ್ನಿ ಟ್ರೈ ಮಾಡೋಣ. ಇಡ್ಲಿ ಸೌದೆ ಒಲೆಯಲ್ಲಿ ಬೇಯಿಸಿರೋದ್ರಿಂದ ಒಂದು ಸ್ಮೋಕಿ ಫ್ಲೇವರ್ ಸಿಗ್ತಾ ಹೋಗುತ್ತೆ ಹಾಗೂ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಸ್ವಲ್ಪ ದಪ್ಪನೇ ಇರುತ್ತೆ, ಹೂ ತರ ಸಾಫ್ಟ್ ಆಗಿ ಏನಿರಲ್ಲ. ಚಟ್ನಿ ಹಾಗೂ ಪಲ್ಯ ಒಟ್ಟಿಗೆ ತಿಂತಾ ಇದ್ರಂತೂ ಸೂಪರ್ ಆಗಿತ್ತು ಕಾಂಬಿನೇಷನ್. ಬಟ್ ಹಾನೆಸ್ಟ್ಲಿ ಒಂದು ಫುಲ್ ಇಡ್ಲಿ ಒಬ್ಬರ ಕೈಲಿ ತಿನ್ನಕ್ಕಾಗಲ್ಲ, ಡೆಫಿನೆಟ್ಲಿ ಇಬ್ಬರ ಜೊತೆಗೆ ಶೇರ್ ಮಾಡಲೇಬೇಕು. ಬಟ್ ಇಲ್ಲಿನ ಬೋಂಡ ಅಂತೂ ಇವರ ಶೋ ಸ್ಟೀಲರ್ ಅಂತಾನೆ ಹೇಳ್ತೀನಿ. ಕ್ರಂಚಿ ಟೆಕ್ಸ್ಚರ್ ಒಂದಿಗೆ ತಿಂತ ಸಕ್ಕತ್ತಾಗಿತ್ತು, ಡೆಫಿನೆಟ್ಲಿ ಮಿಸ್ಸೇ ಮಾಡಬೇಡಿ. ನೋಡಿದ್ರಲ್ಲ, ಕುಂಬಾರ್ ಹೋಟ್ಲಲ್ಲಿ ಒಂದು ಒಳ್ಳೆ ಎಕ್ರೆ ಇಡ್ಲಿನ ತೋರಿಸ್ಕೊಟ್ಟೆ. ಅದರಲ್ಲಿ ಇಲ್ಲಿ ಸಿಗುವಂಥ ಪಲ್ಯ ಹಾಗೂ ಚಟ್ನಿಗೋಸ್ಕರನೇ ಈ ಜಾಗನ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಎರಡನೇ ಪಿಟ್ ಸ್ಟಾಪಲ್ಲಿ ಒಂದೊಳ್ಳೆ ದಮ್ ಕಟ್ಟಿರೋ ಟೊಮೆಟೊ ಬಾತ್ನ ಸವಿಯೋಣ ಅಂತ ನಾವು ಬಾಲಾಜಿ ಥಿಯೇಟರ್ ಆಪೋಸಿಟಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಒಂದು ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ಟೊಮೆಟೊ ಬಾತ್ ಬಿಟ್ಟು ಬೇರೆನೇನು ಸಿಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಕಳೆದ 35 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಹೋಟೆಲ್ಗೆ ರೀಸೆಂಟ್ ಟೈಮಲ್ಲಿ ಬಾಲಾಜಿ ಹೋಟೆಲ್ ಅಂತ ನಾಮಕರಣ ಆಗಿದೆ. ಬಟ್ ಇದಕ್ಕೂ ಮುಂಚೆ ಇಲ್ಲಿ ಬೋರ್ಡ್ ಇರಲಿಲ್ಲ. ಜನ ಪ್ರೀತಿಯಿಂದ ಇದನ್ನ ಹನುಮಂತಯ್ಯ ಹೋಟೆಲ್ ಅಂತಾನೆ ಕರೆಯೋರು. ಈ ಜಾಗ ಅಂತೂ ಬೆಳಗೊತ್ತು ಹಾಗೂ ಮಧ್ಯಾಹ್ನ ಹೊತ್ತಲ್ಲಿ ತುಂಬಾನೇ ಕ್ರೌಡೆಡ್ ಆಗಿರುತ್ತೆ ಹಾಗೂ ಮಾಗಡಿ ಲೋಕಲೈಟ್ಸ್ ನ ಒನ್ ಆಫ್ ದ ಫೇವರೇಟ್ ಹೋಟೆಲ್ ಇದು. ಬೆಳಗೊತ್ತಿನ ತಿಂಡಿಗಳಲ್ಲಿ ಇವ್ರ ಹತ್ರ ಸಿಗೋ ಮೃದುವಾಗಿರ್ತಕ್ಕಂಥ ಇಡ್ಲಿ, ಅದ್ರ ಜೊತೆಗೆ ಬಿಸಿಯಾಗಿ ದಮ್ ಕಟ್ಟಿ ಸರ್ವ್ ಮಾಡುವಂತ ರೈಸ್ ಬಾತು ಹಾಗೂ ಮೆಣಸಿನಕಾಯಿ ಬಜ್ಜಿ. ದಮ್ ಕಟ್ಟಿ ಬಿರಿಯಾನಿಗಳು ಮಾಡೋದು ನೋಡಿದೀವಿ, ಬಟ್ ಇವರು ದಮ್ ಕಟ್ಟಿ ರೈಸ್ ಬಾತ್ ನ ಪ್ರತಿದಿನ ಮಾಡ್ತಾರೆ. ಒಂದೊಂದ್ ದಿನ ಒಂದೊಂದ್ ವೆರೈಟಿ ಇರುತ್ತೆ. ಬಟ್ ನಾವು ಹೋಗಿದ್ದಿನ ಟೊಮೆಟೊ ಬಾತ್ ಇರುತ್ತೆ ಅನ್ಕೊಂಡು ಹೋದ್ವಿ, ಬಟ್ ಮೆಂತ್ಯ ಬಾತ್ ಇತ್ತು. ಅಂಡ್ ನೀವೇನಾದ್ರೂ ಸಾಫ್ಟ್ ಅಂಡ್ ತರಿಯಾಗಿರೋ ಇಡ್ಲಿನ ಇಷ್ಟಪಡೋರಾದ್ರೆ ಇಲ್ಲಿನ ಇಡ್ಲಿ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ಸರ್, ನಮ್ಮ ಹೆಸರು ಹನುಮಂತಯ್ಯ ಅಂತ. ಒಂದ್ 35 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಡೈಲಿ ಒಂದೊಂದ್ ತರ ರೈಸ್ ಐಟಮ್ ಮಾಡ್ತೀವಿ. ಇಡ್ಲಿ ಮಾಮೂಲಿ ಇರುತ್ತೆ, ಬಜ್ಜಿ, ಬೋಂಡ ಇದು ಪ್ರತಿದಿನನೂ ಒಂದೊಂದು ಚೇಂಜ್ ಮಾಡ್ತೀವಿ. ಟೈಮಿಂಗ್ಸ್ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. 10:30 11 ಗಂಟೆ ಕ್ಲೋಸ್ ಆಗುತ್ತೆ. ಟಿಫನ್ ಸರಿ 12 1 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. 2:30 3 ಗಂಟೆ ಕ್ಲೋಸ್ ಆಗುತ್ತೆ. ಲೊಕೇಶನ್ ಗುಡಮನಹಳ್ಳಿ, ಮಾಗಡಿ ಟೌನು, ಗುಡಮನಹಳ್ಳಿ ರಸ್ತೆ. ಸರ್, ಒಂದು ಪ್ಲೇಟ್ ರೈಸ್ ಬಾತ್ ಕೊಡಿ. ಇವತ್ತು ಯಾವ ರೈಸ್ ಇದೆ? ಮೆಂತ್ಯ ಬಾತ್. ಸರಿ ಕೊಡಿ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ಫುಲ್ ಪ್ಲೇಟ್ ರೈಸ್ ಬಾತು. ಇದರ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂಚ್ಕೊಳ್ಳಕ್ಕೆ ಚಟ್ನಿ ಕೊಡ್ತಾರೆ ಹಾಗೂ ನಾವು 2 ಮೆಣಸಿನಕಾಯಿ ಬಜ್ಜಿ ಹಾಕ್ಸ್ಕೊಂಡ್ವಿ. ಇದರ ಬೆಲೆ ನೋಡಿದ್ರೆ ಇಲ್ಲೇ ತಿಂದ್ರೆ ಒಂದಕ್ಕೆ ಕೇವಲ 2.5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ರೈಸ್ ಬಾತ್ ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮಸಾಲಾ ಭರಿತವಾಗಿ ಜಾಸ್ತಿ ಖಾರ ಅಂತಲ್ಲ ಇಲ್ಲದೆ ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ತಿನ್ನಕ್ಕೆ ಚೆನ್ನಾಗಿತ್ತು. ರೈಸ್ ಬಾತ್ ಜೊತೆಗೆ ಇಲ್ಲಿನ ಮೆಣಸಿನಕಾಯಿ ಬಜ್ಜಿ ಕಾಂಬಿನೇಷನ್ ಅಂತೂ ಬೊಂಬಾಟ್ ಆಗಿತ್ತು. ಅಂಡ್ ಹೇಳಕ್ ಮಾಡ್ತೆ, ಈ ಜಾಗ ಕ್ಯಾಶ್ ಆನ್ಲಿ ಮಾತ್ರ. ಇಲ್ಲಿ ಯಾವುದೇ ರೀತಿಯಾದ ಫೋನ್ ಪೇ, ಗೂಗಲ್ ಪೇ ಹಾಗೂ UPI ಪೇಮೆಂಟ್ಸ್ ವರ್ಕ್ ಆಗಲ್ಲ. ನೋಡಿದ್ರಲ್ಲ, ಹನುಮಂತಯ್ಯ ಹೋಟ್ಲಲ್ಲಿ ಒಂದು ಚೆನ್ನಾಗಿರುವಂಥ ರೈಸ್ ಬಾತ್ನ ತೋರಿಸ್ಕೊಟ್ಟೆ. ನೀವು ಟ್ಯೂಸ್ಡೇ ಅಥವಾ ಫ್ರೈಡೇ ಬಂದರೆ ಇಲ್ಲಿ ಟೊಮೆಟೊ ಬಾತ್ ಸಿಗತ್ತಂತೆ. ಖಂಡಿತವಾಗ್ಲೂ ಒಮ್ಮೆ ಬಂದು ಟ್ರೈ ಮಾಡಿ. ನೆಕ್ಸ್ಟ್ ಲಂಚ್ ಪಿಟ್ ಸ್ಟಾಪ್ಗೆ ಹೋಗೋಣ. ಎಲ್ಲಿಂದ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ.
ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ಕೆಂಪೇಗೌಡ ಸರ್ಕಲ್ ಕೊಟ್ಟೆನಗೆರೆ ಬೀದಿಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ವೆಜಿಟೇರಿಯನ್ ಮೆಸ್ಗೆ ಬಂದಿದ್ದೀವಿ. ಇಲ್ಲಿ ರಾಗಿ ಮುದ್ದೆ ಊಟ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಬನ್ನಿ ತೋರಿಸ್ಕೊಡ್ತೀನಿ. ಶ್ರೀ ಮಂಜುನಾಥ ಮೆಸ್ ಕಳೆದ 16 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಹೋಟೆಲು ಮಾಗಡಿ ಲೋಕಲೈಟ್ಸ್ ನ ಅಚ್ಚುಮೆಚ್ಚಿನ ಜಾಗ ಆಗಿ ಮೂಡಿಬಂದಿದೆ. ಇಲ್ಲಿ ಮಧ್ಯಾಹ್ನ ಹೊತ್ತು ಸಿಗುವಂತ ರುಚಿಕರವಾದ ಊಟನ ಸವಿಯಕ್ಕೆ ಜನ ಸೇರ್ತಾರೆ. ಟೇಬಲ್ ಅಂತೂ ಆಲ್ಮೋಸ್ಟ್ ಎಲ್ಲಾನು ಫಿಲ್ ಆಗಿರುತ್ತೆ. ಊಟದಲ್ಲಿ ನೋಡಿದ್ರೆ ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ರಾಗಿ ಮುದ್ದೆ ಊಟ, ಇನ್ನೊಂದು ನೋಡಿದ್ರೆ ಚಪಾತಿ ಊಟ. ಇಡೀ ಒಂದು ಫ್ಯಾಮಿಲಿ ಸೇರ್ಕೊಂಡು ಅವರ ಮನೇಲೆ ಅಡಿಗೆನ ಮಾಡಿ ಬರುವಂತ ಕಸ್ಟಮರ್ಸ್ ಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಅಂಡ್ ಊಟದ ಬೆಲೆ ಕೇಳಿದ್ರೆ ಅಂತೂ ನೀವು ನಿಜವಾಗ್ಲೂ ಶಾಕೇ ಆಗ್ಬಿಡ್ತೀರಾ. ರಾಗಿ ಮುದ್ದೆ ಊಟ ಆಗ್ಲಿ, ಚಪಾತಿ ಊಟ ಆಗ್ಲಿ, ಯಾವುದೇ ಊಟ ತಗೊಂಡ್ರು ಇಲ್ಲಿ ಕೇವಲ 60 ರೂಪಾಯಿ ಮಾತ್ರ ಚಾರ್ಜ್ ಮಾಡೋದು. ನಮ್ಮ ಹೆಸರು ಮುನಿರಾಜು MH. ನಾವು ಈ ಹೋಟ್ಲು ಶುರು ಮಾಡಿ 16 ವರ್ಷ ಆಯಿತು. ತಿಂಡಿ ಬೆಳಗ್ಗೆ 8ರಿಂದ 11:30ವರೆಗೂ ತಿಂಡಿ, ಮಧ್ಯಾಹ್ನ 1ರಿಂದ 4 ಗಂಟೆವರೆಗೂ ಊಟ. ಊಟಕ್ಕೆ ರಾಗಿ ಮುದ್ದೆ, ಚಪಾತಿ ಎಲ್ಲ ನಾವೇ ಮಾಡೋದು. ಅದು ನೋಡಿದ್ರೆ ಅದು ಚಪಾತಿ ನೀಟು, ಚಪಾತಿ ನಾವು ರೆಡಿಮೇಡ್ ತರಲ್ಲ, ನಾವೇ ಮಾಡೋದು. ಊಟ 60 ರೂಪಾಯಿ, 2 ಮುದ್ದೆ ರೈಸು 60 ರೂಪಾಯಿ. ತಲಕಾಡು ಸುಬ್ರಾವ್ ಬೀದಿ ಮಾಗಡಿ. ಇನ್ನು ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ರಾಗಿ ಮುದ್ದೆ ಊಟ ಹಾಗೂ ಒಂದು ಚಪಾತಿ ಊಟ. ರಾಗಿ ಮುದ್ದೆಗೆ ನಂಚ್ಕೊಳ್ಳಕ್ಕೆ ಸೊಪ್ಪಿನ ಸಾರನ್ನ ಬಡಿಸ್ತಾರೆ ಹಾಗೂ ಚಪಾತಿಗೆ ಈರುಳ್ಳಿ ಗೊಜ್ಜನ ಕೊಡ್ತಾರೆ. ರಾಗಿ ಮುದ್ದೆ ಅಂತೂ ಯಾವ ತರ ಗಂಟುಗಳಿಲ್ಲದೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ರು. ಇನ್ನ ಸಬ್ಸಾರ್ನ ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ನನ್ನ ಫ್ರೆಂಡ್ ಹೇಳ್ದ. ಇನ್ನ ನಾನ್ ತಗೊಂಡಿರ್ತಕ್ಕಂಥ ಚಪಾತಿ ಅಂತೂ ಬಹಳನೇ ಸಾಫ್ಟ್ ಆಗಿತ್ತು. ಈರುಳ್ಳಿ ಗೊಜ್ಜು ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ಗೊಜ್ಜು ಬಹಳನೇ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು ತಿನ್ನೋದಿಕ್ಕೆ. ಇನ್ನ ರೈಸ್ ವಿಚಾರಕ್ಕೆ ಬಂದ್ರೆ ಅಂತೂ ಇಲ್ಲಿ ಅನ್ಲಿಮಿಟೆಡ್ ಆಗಿರಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಯಥೇಚ್ಛೆಯಾಗಿ 1 ಸತಿ ಅಥವಾ 2 ಸತಿ ಬಡಿಸ್ತಾರೆ. ಅದರಲ್ಲಿ ನಾವು ಮೊದಲಿಗೆ ಹುಳಿಯಿಂದ ಶುರು ಮಾಡಿದ್ವಿ. ಹುಳಿಯನ್ನಂತೂ ಜಾಸ್ತಿ ಖಾರ ಅಲ್ಲದೆ ಮೀಡಿಯಂ ಸ್ಪೈಸ್ನೆಸ್ ಅಲ್ಲಿ ತಿಂತ ಚೆನ್ನಾಗ್ ಅನ್ಸ್ತು. ಆದ್ರೆ ನಿಜವಾದ ಶೋ ಸ್ಟೀಲರು ಇವರ ಸಾರನ್ನ ಅಂತಾನೆ ಹೇಳ್ತೀನಿ. ಒಳ್ಳೆ ಘಮ ಹಾಗೂ ಒಳ್ಳೆ ಫ್ಲೇವರ್ಸ್ ಒಂದಿಗೆ ತಿನ್ನಕ್ಕೆ ಬೊಂಬಾಟ್ ಆಗಿತ್ತು. ಆದ್ರೆ ಒಂದ್ ಮಾತ್ರ ನಿಜ ಗುರು, 60 ರೂಪಾಯಿಗೆ ಊಟ ಅಂತೂ ಕಂಪ್ಲೀಟ್ಲಿ ವರ್ತ್. ಲಾಸ್ಟ್ ಅಲ್ಲಿ ಒಂದು ಫುಲ್ ಗ್ಲಾಸ್ ಮಜ್ಜಿಗೆನ ಕೊಡ್ತಾರೆ, ತೃಪ್ತಿಯಾಗಿ ಕುಡಿದ್ವಿ. ನೋಡಿದ್ರಲ್ಲ, ಮಂಜುನಾಥ ಮೆಸ್ ಅಲ್ಲಿ ಒಂದೊಳ್ಳೆ ಸ್ಯಾಟಿಸ್ಫೈಂಗ್ ಆಗಿರ್ತಕ್ಕಂಥ ಊಟನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒಂದು ದೋಸೆ ಸವಿಯಕ್ಕೆ ಹೋಗೋಣ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ರಾಜ್ಕುಮಾರ್ ರೋಡ್ ಗಣೇಶ ದೇವಸ್ಥಾನ ಹತ್ರ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ಹೋಟೆಲ್ ಬಂದಿದ್ವಿ. ಇವರು ಸುಮಾರು ಒಂದು 34 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಸಿಗುವಂತ ಸೌತ್ ಇಂಡಿಯನ್ ತಿಂಡಿಗಳಂತೂ ಸಿಕ್ಕಾಪಟ್ಟೆ ಫೇಮಸ್. ಅದರಲ್ಲಿ ನಾವು ಇವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೋಟೆಲ್ ಗಾಯತ್ರಿ ರೆಫ್ರೆಶ್ಮೆಂಟ್ ಕಳೆದ 35 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಹೋಟೆಲ್ ಅಲ್ಲಿ ಹಲವಾರು ರೀತಿಯಾದ ದಕ್ಷಿಣ ಶೈಲಿಯ ತಿಂಡಿ ತಿನಿಸುಗಳು ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8:30 ತನಕ ನಡ್ಸ್ಕೊಂಡ್ ಬರೋ ಈ ಹೋಟೆಲ್ ನ ಈಗ ಮಿಸ್ಟರ್ ಅಣ್ಣಯ್ಯ ಅನ್ನೋರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಲೋಕಲೈಟ್ಸ್ ಈ ಜಾಗನ ಅಣ್ಣಯ್ಯ ಹೋಟೆಲ್ ಅಂತಾನೆ ಕರೀತಾರೆ. ಇಲ್ಲಿ ಸಿಗುವಂತ ಮಸಾಲೆ ದೋಸೆ, ಸೆಟ್ ಮಸಾಲೆ, ಚಿತ್ರಾನ್ನ ಹಾಗೂ ಆನಿಯನ್ ದೋಸೆ ತುಂಬಾನೇ ಫೇಮಸ್. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ಆನಿಯನ್ ದೋಸೆ. ಇದರ ಬೆಲೆ ನೋಡಿದ್ರೆ 65 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಟೆಲ್ ಫುಲ್ ಡೇ ಇದ್ರೂ ಈ ಆನಿಯನ್ ದೋಸೆ ಟೈಮಿಂಗ್ಸ್ ನೋಡಿದ್ರೆ ಮಧ್ಯಾಹ್ನ 11:30ರಿಂದ ರಾತ್ರಿ 8:30 ತನಕ ಸಿಗುತ್ತೆ. ದೋಸೆನ ಚೆನ್ನಾಗಿ ಡಬಲ್ ಸೈಡ್ ರೋಸ್ಟ್ ಮಾಡಿ ಕೊಡ್ತಾರೆ. ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ರೋಸ್ಟ್ ಅಂತ ಕೇಳಿ 1-2 ನಿಮಿಷ ಎಕ್ಸ್ಟ್ರಾ ತವದಲ್ಲಿ ರೋಸ್ಟ್ ಮಾಡ್ತಾರೆ. ಆಲೂಗಡ್ಡೆ ಪಲ್ಯ ಹಾಗೂ ಗಟ್ಟಿ ಚಟ್ನಿ ಜೊತೆಗೆ ದೋಸೆನ ಸರ್ವ್ ಮಾಡ್ತಾರೆ. 65 ರೂಪಾಯಿ ಕೊಟ್ಟು ಒಂದು ಆನಿಯನ್ ದೋಸೆ ಆರ್ಡರ್ ಮಾಡಿದ್ವಿ. ಎಕ್ಸ್ಟ್ರಾ ರೋಸ್ಟ್ ಹೇಳಿವಿ, ಮಾಡ್ಕೊಟ್ಟಿದ್ದಾರೆ. ನೋಡಕ್ಕಂತೂ ದೋಸೆ ಸೂಪರ್ ಆಗಿ ಕಾಣಿಸ್ತಿದೆ. ಪಲ್ಯ ಹಾಗೂ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದಾರೆ. ಟ್ರೈ ಮಾಡೋಣ ಬನ್ನಿ. ಇನ್ನು ದೋಸೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಸಾಫ್ಟ್ ಆಗಿತ್ತು ಹಾಗೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಬೆಂದಿತ್ತು. ಇನ್ನು ಪಲ್ಯ ಹಾಗೂ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೇಕು. ಸಕ್ಕದಾಗಿತ್ತು ತಿನ್ನೋದಕ್ಕೆ. ನೋಡಿದ್ರಲ್ಲ, ಅಣ್ಣಯ್ಯ ಹೋಟ್ಲಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಈರುಳ್ಳಿ ರೋಸ್ಟ್ ನ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 65 ರೂಪಾಯಿ ಖರ್ಚಾಯಿತು. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಬೇಕರಿ ಪ್ರಾಡಕ್ಟ್ ಇಂದ ಈ ವಿಡಿಯೋನ ಮುಗಿಸೋಣ ಅಂತ ಹೋಗ್ತಾ ಇದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಹನಿ ಕೇಕ್ ಇಂದ ಮುಗಿಸೋಣ ಅಂತ ನಾವು ಸುಮಾರು ಒಂದು 50 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಬೇಕರಿಗೆ ಬಂದಿದ್ವಿ. ಯಾವ ಬೇಕರಿ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. LJ ಅಯ್ಯಂಗಾರ್ ಬೇಕರಿ ಕಳೆದ 50 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗ ಲೋಕಲೈಟ್ಸ್ ನ ಒಂದು ಫೇವರೆಟ್ ಬೇಕರಿ ಆಗಿ ಮೂಡ್ ಬಂದಿದೆ. ಇಲ್ಲಿ ಹಲವಾರು ರೀತಿಯಾದ ಬೇಕರಿ ಪ್ರಾಡಕ್ಟ್ ಸಿಗುತ್ತೆ. ಅದರಲ್ಲಿ ಇವ್ರು ತಯಾರು ಮಾಡುವಂತ ವೆಜ್ ಪಫ್ಸ್, ಪನ್ನೀರ್ ಪಫ್ಸ್, ಅದ್ರ ಜೊತೆಗೆ ನೋಡಿದ್ರೆ ಖಾರ ಬನ್ನು ಹಾಗೂ ಹನಿ ಕೇಕು ತುಂಬಾನೇ ಫೇಮಸ್. ನಮ್ಮ ಹೆಸರು ಕೃಷ್ಣಕುಮಾರ್. 1980ರಲ್ಲಿ ಓಪನ್ ಮಾಡಿದ್ದು. ನಮ್ಮ ಅಂಗಡಿಲಿ ಭಾರಿ ಫೇಮಸ್ ಆಗಿರೋದು ಹನಿ ಕೇಕು, ಚಾಕ್ಲೇಟ್ ಕೇಕು, ಖಾರ ಬನ್ನು, ಬ್ರೆಡ್, ರಸ್ಕು ಬಹಳ ಫೇಮಸ್. ನಮ್ಮ ತಂದೆ ಕಾಲದಿಂದ ಮಾಗಡಿಲಿ. ಆಮೇಲೆ ನಮ್ಮ ಅಣ್ಣ, ನಾವು, ನನ್ನ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10:30. RR ರೋಡು ಮಾಗಡಿ. ಸರ್, ಒಂದು ಹನಿ ಕೇಕ್ ಕೊಡಿ. ಈ ಬೇಕರಿಯ ಟಾಪ್ ಸೆಲ್ಲಿಂಗ್ ಐಟಮ್ ಇವರ ಹನಿ ಕೇಕ್ ಅಂತಾನೆ ಹೇಳ್ಬೇಕು. ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಬ್ಯಾಚ್ ಬೈ ಬ್ಯಾಚ್ ಮಾಡ್ತಿರ್ತಾರೆ. ಕೇಕ್ ನ ಮೊದಲಿಗೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಅದನ್ನ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ನಂತರ ನೋಡಿದ್ರೆ ತೆಂಗಿನಕಾಯಿ ತುರಿಲಿ ಇಟ್ಟು ಕೊಡ್ತಾರೆ. ಇಲ್ಲಿ ಒಂದು ಹನಿ ಕೇಕ್ ನ ಬೆಲೆ ನೋಡಿದ್ರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು ಪೀಸ್ ಹನಿ ಕೇಕ್ ತೊಗೊಂಡಿದ್ವಿ, ಬನ್ನಿ ಟ್ರೈ ಮಾಡೋಣ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಹನಿ ಕೇಕು ಮೇಲ್ಗಡೆ ಎಲ್ಲ ಸಾಫ್ಟ್ ಆಗಿ ಕೆಳಗಡೆ ಜ್ಯೂಸಿ ಆಗಿ ತಿನ್ನಕ್ಕಂತೂ ಸೂಪರ್
ಸೂಪರ್ ಆಗಿತ್ತು. ನೋಡಿದ್ರಲ್ಲ ಎಲ್ ಜಿ ಅಯ್ಯಂಗಾರ್ ಬೇಕರಿಯಲ್ಲಿ ಒಂದು ಚೆನ್ನಾಗಿರುವಂಥ ಹನಿ ಕೇಕ್ನ ತೋರಿಸ್ಕೊಟ್ಟೆ. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ಇಷ್ಟ ಇರುತ್ತೆ ನಂಬಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಇದೇ ಥರ ಇನ್ನೊಂದು ಟೂರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.